ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ನಾವು ನಮ್ಮ ಶೇಕ್ ಜೊತೆಗೆ ಆ್ಯಡ್ ಮಾಡ್ಕೋಬೇಕಾ ಬೇಡವಾ, ಎಷ್ಟು ಸ್ಕೂಪ್ನ ಆ್ಯಡ್ ಮಾಡ್ಕೋಬೇಕು, ಏನಿದ್ರದ್ದು ಬೆನಿಫಿಟ್ಸು, ಯಾಕೆ ಇದು ಎಲ್ಲ ಪ್ರೋಟೀನ್ ಪೌಡರ್ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕು, ಬಾಡಿನ ಇನ್ನೂ ಕೂಡ ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೋಬೇಕು ಅಂತಿದ್ದವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮಲ್ಲಿ ಯಾರಿಗಾನು ಕೂಡ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಆರೋಗ್ಯನ ಇನ್ನೂ ಮಸ್ತಾಗಿ ಇಟ್ಕೋಬೇಕು ಅಂತಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಬರೋಣ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನಲ್ಲಿ ಫಾರ್ಮುಲಾ 1, ಶೇಕ್ ಮೇಟ್, ಅಫ್ರೆಶ್ ಜೊತೆಗೆ ಪರ್ಸನಲೈಸ್ ಪ್ರೋಟೀನ್ ಪೌಡರ್ನು ಕೂಡ ಸಾಧಾರಣವಾಗಿ ಕೊಡ್ತಾರೆ. ಸೊ ಈಗ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ದಯವಿಟ್ಟು ನೀವು ಯಾವುದೇ ರೀತಿ ಆನ್ಲೈನಲ್ಲೋ ಅಥವಾ ಅನ್ಅಥರೈಸ್ ಕಡೆನೋ ಇಲ್ಲ ಯಾರೋ ಯೂಸ್ ಮಾಡ್ತಿದ್ದಾರೆ ಅವ್ರ ಹತ್ರ ಇಸ್ಕೊಂಡು ಯೂಸ್ ಮಾಡೋದ್ರಿಂದ ಖಂಡಿತ ನಿಮಗೆ ರಿಸಲ್ಟ್ಸ್ ಬರಲ್ಲ. ಈ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನಿಮಗೆ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಪ್ರಾಡಕ್ಟ್ಸ್ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಪ್ರಾಪರ್ ಗೈಡ್ಲೈನ್ಸ್ ಕೂಡ ಅದಕ್ಕಿಂತ ಹೆಚ್ಚು ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹರ್ಬಲೈಫ್ ನ್ಯೂಟ್ರಿಷನ್ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಇದು ಪ್ಲ್ಯಾಂಟ್ ಬೇಸ್ಡ್. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಅನಿಮಲ್ ಎಕ್ಸ್ಟ್ರಾಕ್ ಇರೋದಿಲ್ಲ. ಸೊ ಆರಾಮಾಗಿ ನಾವು ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಕ್ರಿಯೇಟ್ ಎ ನ್ಯೂಟ್ರಿಷನ್ ಫೀಲಿಂಗ್ ಫಾರ್ ಫುಲ್ನೆಸ್ ಅಂತ ಹೇಳಿದ್ರೆ ಅಂದರೆ ಹೊಟ್ಟೆ ತುಂಬಿದಂತಹ ಅನುಭವ ಆಗೋದಕ್ಕೆ ಆ್ಯಂಡ್ ನಮ್ಮ ಬಾಡಿಗೆ ಪ್ರೋಟೀನ್ನ ಫುಲ್ಫಿಲ್ ಮಾಡೋದು ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಒಂದು ಸ್ಕೂಪ್ನಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ, ಸೊ ಒಂದು ಸರ್ವಿಂಗ್ನಲ್ಲಿ 6 ಗ್ರಾಮ್ ಅಷ್ಟೇ ಇರುತ್ತೆ. ಅದರಲ್ಲಿ 22 ಕ್ಯಾಲೋರಿಯಿಂದ 23 ಕ್ಯಾಲೋರೀಸ್ ಇರುತ್ತೆ. ಹತ್ತಿರ 5 ಗ್ರಾಮ್ನಷ್ಟು ನಿಮಗೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಸಿಗುತ್ತೆ. ಇದು PDCAಯಿಂದ ಸ್ಕೋರ್ 1 ಪಡೆದಿರುವಂತಹ ಪ್ರೋಟೀನ್ ಪೌಡ್ರ್. ಸಿಂಪಲಾಗಿ ಹೇಳೋದಾದರೆ ನಮ್ಮ ಬಾಡಿ ಸಂಪೂರ್ಣವಾಗಿ ಡೈಜೆಷನ್ನ ಕಂಪ್ಲೀಟ್ ಮಾಡುವಂತಹ ನೀಟ್ ಅಬ್ಸಾರ್ಪ್ಷನ್ನ ಹೊಂದಿರುವಂತಹ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನಲ್ಲಿ ಹರ್ಬಲೈಫ್ ನ್ಯೂಟ್ರಿಷನ್ದು ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಕೂಡ ಒಂದು. ಇದರಲ್ಲಿ ಶುಗರ್, ಆ್ಯಡೆಡ್ ಶುಗರ್, ಯಾವುದೇ ರೀತಿಯಂತಹ ಅಡಿಷ್ನಲ್ ಟ್ರಾನ್ಸ್ ಫ್ಯಾಟ್ ಆಗಿರ್ಬೋದು, ಇದು ಯಾವುದೂ ಕೂಡ ಇದರಲ್ಲಿಲ್ಲ. ಈವನ್ ಕೊಲೆಸ್ಟ್ರಾಲ್, ಈವನ್ ಪ್ಲ್ಯಾಂಟ್ ಬೇಸ್ಡಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಸಿಗೋದಿಲ್ಲ, ಅದಕ್ಕೆ ಇದರಲ್ಲಿ 0 ಕೂಡ ಇದೆ. ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಸೋಯಾ ಮತ್ತು ವೇ ಅಂತ ಹೇಳಿ ಲಾಸ್ಟಲ್ಲಿ ಹಾಕಿದ್ದಾರೆ. 1 ಸ್ಕೂಪ್ ಪ್ರೋಟೀನ್ ಪೌಡರ್ನ ನಿಮ್ಮ ಶೇಕ್ ಜೊತೆಗೆ ಇದನ್ನ ಆ್ಯಡ್ ಮಾಡ್ಕೋಬಹುದು. ಒಂದು ವೇಳೆ ನೀವೇನಾದರೂ ವರ್ಕೌಟ್ ಮಾಡ್ತಿದ್ದೀರಾ ಇಲ್ಲ ಸ್ವಲ್ಪ ಎಂಡ್ಯೂರೆನ್ಸ್ ಲೆವೆಲ್ನ ಮೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಇದನ್ನು ಪರ್ಸನಲೈಸ್ ಕೂಡ ಮಾಡ್ಕೋಬಹುದು. ಅಂದರೆ 1, 1.5, 2 ಸ್ಕೂಪ್ ಹಿಂಗೆಲ್ಲ ಮಾಡ್ಕೋಬೋದು. ಅದಕ್ಕೆ ಇದರಲ್ಲಿ ಮ್ಯಾಂಡೇಟಾಗಿ ಇಷ್ಟೇ ಸ್ಕೂಪ್ ಹಾಕಬೇಕಂತ ಏನಿಲ್ಲ. ಸೊ ನಿಮ್ಮ ವೆಯ್ಟ್ಗೆ ಅನುಗುಣವಾಗಿ, ನಿಮ್ಮ ಆ್ಯಕ್ಟಿವಿಟೀಸ್ಗೆ ಅನುಗುಣವಾಗಿ ಇದನ್ನ ಪರ್ಸನಲೈಸ್ಡ್ ಮಾಡ್ಕೋಬಹುದು. ಅದಕ್ಕೆ ಇದರ ಹೆಸರು ಪರ್ಸನಲೈಸ್ಡ್ ಪ್ರೋಟೀನ್ ಪೌಡರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಒರಿಜಿನಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸೊ ಇದು ಎಲ್ಲಂದ್ರಲ್ಲಿ ಅವೈಲೇಬಿಲಿಟಿ ಇರಲ್ಲ. ಸೊ ದಯವಿಟ್ಟು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನ ತೊಗೊಂಡು ಮೋಸ ಹೋಗಬೇಡಿ. ಇದು ಇಲ್ಲದೇನೂ ಕೂಡ ನೀವು 3 ಸ್ಕೂಪ್ ಫಾರ್ಮುಲಾ, 2 ಸ್ಕೂಪ್ ಶೇಕ್ ಮೆಟಲ್ ಕೂಡ ನೀವು ಶೇಕ್ನ ಮಾಡ್ಕೋಬಹುದು. ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಡ 3 ಸ್ಪೂನ್ ಫಾರ್ಮುಲಾ, 2 ಸ್ಪೂನ್ ಶೇಕ್ ಮೇಟ್, 1 ಸ್ಪೂನ್ ಪ್ರೋಟೀನ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದ್ರದ್ದು ಮೇಜರ್ ಬೆನಿಫಿಟ್ ಬಂದು ಮಸಲ್ಸ್ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗೋದಕ್ಕೆ, ಅದರದ್ದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಫ್ಯಾಟ್ ಲೂಸ್ನ ಮಾಡೋದಕ್ಕೆ, ಹೊಟ್ಟೆ ತುಂಬಿದಂಥ ಅನುಭವ ಆಗೋದಕ್ಕೆ, ಆ್ಯಂಡ್ ಅಫ್ಕೋರ್ಸ್ ಪ್ರೋಟೀನ್ ನಮ್ಮ ಬಾಡಿಯಲ್ಲಿ ಎಷ್ಟೋ ಕೆಲಸ ಮಾಡೋದಕ್ಕೆ ಬೇಕು. ನೀವು ಪ್ರೋಟೀನ್ ಬೆನಿಫಿಟ್ಸ್ ಅಂತ ಹಾಕಿದ್ರೆ ಗೂಗಲಲ್ಲಿ ಬೇಜಾನ್ ಸಿಗುತ್ತೆ. ಆ ಥರದ್ದು ಎಷ್ಟೋ ಕೆಲಸ ಮಾಡೋದಕ್ಕೆ ನಿಮಗೆ ಹರ್ಬಲೈಫ್ ಪ್ರೋಟೀನ್ ಪೌಡರ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಹತ್ರ ಇರೋದು 200 ಗ್ರಾಮ್. ಸೊ ಇದರಲ್ಲಿ ಹತ್ತಿರ 30ಇಂದ 31, 32 ಸ್ಕೂಪ್ವರೆಗೂ ಇರುತ್ತೆ. ಸೊ ಇದರಲ್ಲೇ 400 ಗ್ರಾಮ್ ಅಂದರೆ ಡಬಲ್ ಕೂಡ ಬರುತ್ತೆ. ಅದರಲ್ಲಿ ಇನ್ನೂ ಡಬಲ್ ಪ್ರಾಡಕ್ಟ್ಸ್ ಬರುತ್ತೆ. ಯಾವುದು ಸಫಿಷಿಯೆಂಟಾಗಿ ಬೇಕಾಗುತ್ತೋ ಅದನ್ನು ಆ್ಯಡ್ ಮಾಡ್ಕೋಬಹುದು. ಸೊ ಇದನ್ನು ನೀವು ಶೇಕ್ ಜೊತೆಗೆ ಆ್ಯಡ್ ಮಾಡ್ಕೋಬಹುದು, ಅಥವಾ ನಿಮ್ಮ ಮಧ್ಯಾಹ್ನ ಊಟದಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಜ್ಯೂಸ್ನಲ್ಲಿ, ಮೊಸರಲ್ಲಿ, ಸಾಂಬಾರ್ ಜೊತೆ ಕೂಡ ಮಿಕ್ಸ್ ಮಾಡ್ಕೋಬಹುದು. ಸೊ ಇದರಿಂದ ಹೊಟ್ಟೆ ತುಂಬಿದ ಅನುಭವ ಮಾತ್ರನೇ ಅಲ್ಲ, ಪ್ರೋಟೀನ್ ರಿಕ್ವೈರ್ಮೆಂಟ್ ಕೂಡ ನಮ್ಮ ಬಾಡಿದು ಫುಲ್ಫಿಲ್ ಆಗುತ್ತೆ. ಮಿಸ್ ಮಾಡಿದ್ರೆ ನಿಮ್ಮ ಡಯಟ್ನಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ.